ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾಮ ಲಕ್ಷ್ಮಣರು ಸಂಭಾಷಿಸುತ್ತಾ ಪಂಪಾ ಸರೋವರದ ತೀರಕ್ಕೆ ಹೋದುದು ಎಂಬ 75ನೆಯ ಸರ್ಗಕ್ಕೆ ಸ್ವಾಗತ. ದಿವಂತು ತಸ್ಯಾಂ ಯಾತಾಯಾಂ ಶಬರ್ಯಾಂ ಸ್ವೇನ ತೇಜಸ ಲಕ್ಷ್ಮಣೇನ ಸಹಭ್ರಾತ್ರ ಚಿಂತಯಾಮಾಸ ರಾಘವ. ಶಬರಿಯು ತನ್ನ ತೇಜೋಬಲದಿಂದ ಸ್ವರ್ಗಕ್ಕೆ ಹೊರಟು ಹೋದ ಬಳಿಕ ಶ್ರೀರಾಮನೊಡನೆ ಮತಂಗ ಮಹರ್ಷಿಗಳ ತಪಃಪ್ರಭಾವದ ವಿಷಯವಾಗಿ ಆಲೋಚಿಸತೊಡಗಿದನು. ಮಹರ್ಷಿಗಳ ತಪಸ್ಸಿನ ಪ್ರಭಾವವನ್ನು ಪ್ರತ್ಯಕ್ಷವಾಗಿ ನೋಡಿ ಅಚ್ಚರಿಗೊಂಡು ಅದೇ ವಿಷಯವನ್ನೇ ಪುನಃ ವಿವೇಚಿಸುತ್ತಿದ್ದ ಶ್ರೀರಾಮನು ಅಣ್ಣನ ಸೇವೆಯಲ್ಲಿಯೇ ಏಕಾಗ್ರಚಿತ್ತನಾಗಿದ್ದ ಲಕ್ಷ್ಮಣನಿಗೆ ಹೇಳಿದನು. ಲಕ್ಷ್ಮಣ, ಅನೇಕ ವಿಧವಾದ ಆಶ್ಚರ್ಯಕರ ದೃಶ್ಯಗಳಿಂದ ಕೂಡಿರುವ ಜಿತೇಂದ್ರಿಯರಾದ ಮಹರ್ಷಿಗಳ ಈ ದಿವ್ಯಾಶ್ರಮವನ್ನು ನೋಡಿಯಾಯಿತು. ಇಲ್ಲಿ ಹುಲಿಗಳು, ಜಿಂಕೆಗಳು ಯಾವ ಆತಂಕವೂ ಇಲ್ಲದೆ ಪರಸ್ಪರ ವಿಶ್ವಾಸದಿಂದ ಸಂಚರಿಸುತ್ತಿವೆ. ಈ ವನದಲ್ಲಿ ಹಲವಾರು ಬಗೆಯ ಪಕ್ಷಿಗಳು ನಿವಾಸ ಮಾಡಿಕೊಂಡಿವೆ. ನಾವಿಬ್ಬರು ಸಪ್ತ ಸಮುದ್ರಗಳ ಸಾನ್ನಿಧ್ಯವಿರುವ ಈ ದಿವ್ಯತೀರ್ಥದಲ್ಲಿ ಸ್ನಾನ ಮಾಡಿದ್ದಾಯಿತು. ಪಿತೃಗಳಿಗೆ ತರ್ಪಣಾದಿಗಳನ್ನಿತ್ತು ವಿಧಿವತ್ತಾಗಿ ಅವರನ್ನು ಪೂಜಿಸಿದ್ದು ಆಯಿತು. ನನ್ನ ಮನಸ್ಸಿನಲ್ಲಿ ಈಗ ಶುಭಕರವಾದ ಭಾವನೆಗಳೇ ಮೂಡುತ್ತಿವೆ. ಲಕ್ಷ್ಮಣ, ನಾವಿನ್ನು ಬಹಳ ಸುಂದರವಾಗಿರುವ ಪಂಪಾ ತೀರಕ್ಕೆ ಹೋಗೋಣ. ಬಹಳ ಹತ್ತಿರದಲ್ಲಿಯೇ ಕಂಗೊಳಿಸುತ್ತಿದೆ. ಅಲ್ಲಿಯೇ ಸೂರ್ಯನ ಮಗನಾದ ಧರ್ಮಾತ್ಮನಾದ ಸುಗ್ರೀವನು ವಾಸ ಮಾಡುತ್ತಿದ್ದಾನೆ. ವಾಲೆಯಿಂದ ಭಯಗೊಂಡಿರುವ ಮತ್ತು 4 ಅನುಯಾಯಿಗಳೊಡನೆ ವಾಸ ಮಾಡುತ್ತಿರುವ ಸುಗ್ರೀವನನ್ನು ನೋಡಲು ನಾನು ಕಾತರನಾಗಿದ್ದೇನೆ. ಸೀತೆಯನ್ನು ಹುಡುಕುವ ಕಾರ್ಯವು ಅವನನ್ನೇ ಅವಲಂಬಿಸಿದೆ. ಹೀಗೆ ಹೇಳಿದ ಶ್ರೀರಾಮನಿಗೆ ಲಕ್ಷ್ಮಣನು ಹೇಳಿದನು, ಅಣ್ಣ, ನಾವು ಅಲ್ಲಿಗೆ ಬೇಗನೆ ಹೋಗೋಣ. ನನ್ನ ಮನಸ್ಸು ಕೂಡ ಅಲ್ಲಿಗೆ ಹೋಗಲು ತವಕಿಸುತ್ತಿದೆ. ರಾಜಕುಮಾರನಾದ ಪ್ರಭುವಾದ ಶ್ರೀರಾಮನು ಹೊರಟು ಲಕ್ಷ್ಮಣನೊಡನೆ ಪಂಪಾ ಸರೋವರದ ಬಳಿಗೆ ಹೋದನು. ಪಂಪಾ ಸರೋವರವಿದ್ದ ಆ ವನವು ಪುಷ್ಪ ಭರಿತವಾದ ವೃಕ್ಷಗಳಿಂದ ಸರ್ವತ್ರ ವ್ಯಾಪ್ತವಾಗಿದ್ದಿತು. ಬಕ ಪಕ್ಷಿಗಳಿಂದಲೂ, ನವಿಲುಗಳಿಂದಲೂ, ಮರಕುಟುಕ ಹಕ್ಕಿಗಳಿಂದಲೂ, ಗಿಳಿಗಳಿಂದಲೂ, ಇನ್ನೂ ಹಲವು ಬಗೆಯ ಪಕ್ಷಿಗಳಿಂದಲೂ ನಿನಾದಿತವಾಗಿದ್ದಿತು. ಏಕಾಗ್ರ ಚಿತ್ತರಾಗಿದ್ದ ರಾಮ ಲಕ್ಷ್ಮಣರು ಅಂತಹ ಸುಂದರವಾದ ವನವನ್ನು ವೀಕ್ಷಿಸುತ್ತಾ ಪಂಪಾ ತೀರವನ್ನು ಸೇರಿದರು. ವಿಧವಾದ ಪುಷ್ಪ ಭರಿತವಾದ ವೃಕ್ಷಗಳನ್ನು, ಸರೋವರಗಳನ್ನು ನೋಡಿ ಕಾಮಾಭಿತಪ್ತನಾಗಿದ್ದ ಶ್ರೀರಾಮನು ಶ್ರೇಷ್ಠವಾದ ಪಂಪಾ ಸರೋವರದ ಬಳಿಗೆ ಬಂದನು. ಆ ಸರೋವರವು ಕುಡಿಯಲು ಯೋಗ್ಯವಾದ ಸ್ವಚ್ಛವಾದ ಶುಭ ಜಲದಿಂದ ಕೂಡಿದ್ದಿತು. ಶ್ರೀರಾಮನು ಬಹಳ ದೂರ ನಡೆದು ಮುಂದೆ ಹೋಗುತ್ತಾ ಪಂಪಾ ಸರೋವರದ ಒಂದು ಭಾಗವೇ ಆಗಿದ್ದ ಮತಂಗ ಸರಸ್ಸೆಂಬ ಹೆಸರಿನಿಂದ ಪ್ರಸಿದ್ಧವಾಗಿದ್ದ ತೀರ್ಥದಲ್ಲಿ ಸ್ನಾನ ಮಾಡಿದನು. ರಾಮ ಲಕ್ಷ್ಮಣರು ಶಾಂತರಾಗಿ ಮತ್ತು ಏಕಾಗ್ರಚಿತ್ತರಾಗಿ ಅಲ್ಲಿಗೆ ಬಂದಿದ್ದರು. ಸೀತಾ ವಿರಹ ಶೋಕದಿಂದ ಪುನಃ ವ್ಯಾಕುಲನಾಗಿದ್ದ ಶ್ರೀರಾಮನು ಕಮಲ ಪುಷ್ಪಗಳಿಂದ ಸಮಾವೃತವಾಗಿದ್ದ ರಮ್ಯವಾಗಿದ್ದ ಪಂಪಾ ಸರೋವರದಲ್ಲಿ ಇಳಿದನು. ಆ ಸರೋವರವು ತಿಲಕ, ಅಶೋಕ, ಪುನ್ನಾಗ, ವಕುಲ ಇವೇ ಮುಂತಾದ ವೃಕ್ಷಗಳಿಂದ ಸುತ್ತುವರಿಯಲ್ಪಟ್ಟಿದ್ದಿತು. ರಮ್ಯವಾದ ಉಪವನದಿಂದ ಕೂಡಿದ್ದಿತು. ಆ ಸರೋವರದಲ್ಲಿ ತಾವರೆ ಹೂಗಳ ಪರಾಗಗಳಿಂದ ಮಿಶ್ರವಾದ ಜಲವಿದ್ದಿತು. ನೀರು ಸ್ಫಟಿಕದಂತೆ ಶುಭ್ರವಾಗಿದ್ದಿತು. ಸರೋವರದ ನಡುಭಾಗದಲ್ಲಿ ಮಳಲಿನ ಗುಡ್ಡೆಗಳಿದ್ದವು. ಆ ಸರೋವರದಲ್ಲಿ ಮೀನುಗಳು, ಆಮೆಗಳು ಹೇರಳವಾಗಿದ್ದವು. ಸಖಿಯರಂತೆ ಲತೆಗಳಿಂದ ಸುತ್ತುವರಿಯಲ್ಪಟ್ಟ ವೃಕ್ಷಗಳಿಂದ ಸರೋವರವು ಶೋಭಾಯಮಾನವಾಗಿ ಕಾಣುತ್ತಿದ್ದಿತು. ಆ ಸರೋವರವನ್ನು ಕಿನ್ನರ, ನಾಗ, ಗಂಧರ್ವ, ಯಕ್ಷ, ರಾಕ್ಷಸರು ಸರ್ವಕಾಲಗಳಲ್ಲಿಯೂ ಸೇವಿಸುತ್ತಿದ್ದರು. ನಾನಾ ವಿಧವಾದ ಲತೆಗಳಿಂದಲೂ ಮತ್ತು ವೃಕ್ಷಗಳಿಂದಲೂ ಆ ಸರೋವರವು ಸುತ್ತುವರಿಯಲ್ಪಟ್ಟಿದ್ದಿತು. ಶೀತಲವಾದ ನೀರಿಗೆ ಶುಭದಾಯಕವಾದ ಆ ಸರೋವರವು ನಿಧಿಪ್ರಾಯವಾಗಿದ್ದಿತು. ಪದ್ಮ ಪುಷ್ಪಗಳಿಂದಲೂ ಸೌಗಂಧಿಕ ಪುಷ್ಪಗಳಿಂದಲೂ ಮಿಶ್ರಿತವಾದ ಸರೋವರದ ನೀರು ಒಂದು ಕಡೆಯಲ್ಲಿ ಕೆಂಪಾಗಿ ಕಾಣುತ್ತಿದ್ದಿತು. ಕುಮುದ ಪುಷ್ಪಗಳ ಸಮೂಹವಿದ್ದ ದಿಕ್ಕಿನಲ್ಲಿ ನೀರು ಬಿಳುಪಾಗಿ ಕಾಣುತ್ತಿದ್ದಿತು. ಮತ್ತೊಂದು ಕಡೆ ನೀಲ ಕಮಲ ಸಮೂಹಗಳ ಸಂಪರ್ಕದಿಂದ ನೀಲವಾಗಿ ಕಾಣುತ್ತಿತ್ತು. ಈ ಕಾರಣದಿಂದ ಪಂಪಾ ಸರೋವರದ ನೀರು ಹಲವಾರು ಬಣ್ಣಗಳಿಂದ ಕೂಡಿದ ರತ್ನ ಕಂಬಳಿಯಂತೆ ಕಾಣಿಸುತ್ತಿದ್ದಿತು. ಕಮಲ ಕನ್ನೈದಿಲೆಗಳಿಂದಲೂ ಪದ್ಮ ಸೌಗಂಧಿಕ ಪುಷ್ಪಗಳಿಂದಲೂ ಆ ಸರೋವರವು ನಿಬಿಡವಾಗಿದ್ದಿತು.
ಪುಷ್ಪಿತವಾದ ಮಾವಿನ ಮರಗಳು ಪಂಪಾ ಸರೋವರದ ವನದಲ್ಲಿದ್ದವು. ನವಿಲುಗಳ ಕೇಕೆಯ ಧ್ವನಿಯಿಂದ ಆ ವನ ಪ್ರದೇಶವೆಲ್ಲವೂ ನಿನಾದಿತವಾಗುತ್ತಿದ್ದಿತು. ಅಂತಹ ಪರಿಸರದಿಂದ ಕೂಡಿದ್ದ ಬಹು ಸುಂದರವಾದ ಸರೋವರವನ್ನು ಸೌಮಿತ್ರಿ ಸಹಿತನಾದ ಶ್ರೀರಾಮನು ನೋಡಿ ಸೀತೆಯನ್ನು ನೆನೆಯುತ್ತಾ ಗಟ್ಟಿಯಾಗಿ ವಿಲಪಿಸಿದನು. ತಿಲಕ ವೃಕ್ಷಗಳಿಂದಲೂ, ಸೀಬೆ ಗಿಡಗಳಿಂದಲೂ, ವಟ ವೃಕ್ಷಗಳಿಂದಲೂ, ಏತ ವೃಕ್ಷಗಳಿಂದಲೂ, ಪುಷ್ಪಿತವಾದ ಮತ್ತಿ ಮರಗಳಿಂದಲೂ, ಸುರಗಿ ಮರಗಳಿಂದಲೂ, ಮಾಲತಿ ಕುಂದವೃಕ್ಷಗಳ ಪೊದೆಗಳಿಂದಲೂ, ನೀರು ಹಲಸಿನ ಮರಗಳಿಂದಲೂ, ಅಶೋಕ ವೃಕ್ಷಗಳಿಂದಲೂ, ಏಳೆಲೆ ಬಾಳೆಯ ಗಿಡಗಳಿಂದಲೂ, ಚಿಲ್ಲದ ಗಿಡಗಳಿಂದಲೂ, ತಾಳೆ ಮರಗಳಿಂದಲೂ, ಇನ್ನೂ ಅನೇಕವಾದ ವೃಕ್ಷ ವಿಶೇಷಗಳಿಂದಲೂ ಸುತ್ತುವರಿಯಲ್ಪಟ್ಟಿದ್ದು ಸರ್ವಾಲಂಕಾರ ಭೂಷಿತೆಯಾದ ಪ್ರಮದೆಯಂತೆ ಪರಿಶೋಭಿಸುತ್ತಿದ್ದ ಪಂಪಾ ಸರೋವರವನ್ನು ನೋಡಿ ಶ್ರೀರಾಮನು ಸೀತೆಯನ್ನು ಬಾರಿ ಬಾರಿಗೂ ನೆನೆಯುತ್ತಾ ಬಹಳವಾಗಿ ಶೋಕಿಸುತ್ತಾ ಲಕ್ಷ್ಮಣನಿಗೆ ಹೇಳಿದನು. ಈ ಪಂಪಾ ಸರೋವರದ ತೀರ ಪ್ರದೇಶದಲ್ಲಿಯೇ ಹಿಂದೆ ಕಬಂಧನು ಹೇಳಿರುವಂತೆ ಗೈರಿಕಾದಿ ಧಾತುಗಳಿಂದ ಸಮಲಂಕೃತವಾದ ಪುಷ್ಪಿತವಾದ ವೃಕ್ಷಗಳಿಂದ ಚಿತ್ರಿತವಾಗಿರುವ ಋಷ್ಯಮುಖವೆಂದು ವಿಖ್ಯಾತವಾದ ಪರ್ವತವಿದೆ. ಮಹಾತ್ಮನಾದ ವೃಕ್ಷ ರಜಸನ ಮಗನಾದ ಮಹಾವೀರ್ಯನಾದ ಸುಗ್ರೀವನೆಂದು ವಿಖ್ಯಾತನಾದ ವಾನರ ಶ್ರೇಷ್ಠನು ಅಲ್ಲಿ ವಾಸ ಮಾಡುತ್ತಿದ್ದಾನೆ. ನೀನು ವಾನರೇಂದ್ರನಾದ ಆಸನ ಬಳಿಗೆ ಹೋಗು. ತಮ್ಮ, ಸೀತೆಯಿಲ್ಲದೆ ನಾನು ಹೇಗೆ ತಾನೇ ಜೀವಿಸಿಯೇನು? ಮನ್ಮಥನಿಂದ ಬಹಳವಾಗಿ ಪೀಡಿಸಲ್ಪಡುತ್ತಿದ್ದ ಸೀತಾದೇವಿಯಲ್ಲಿಯೇ ನೆಟ್ಟ ಮನಸ್ಸುಳ್ಳವನಾಗಿದ್ದ ಶ್ರೀರಾಮನು ಲಕ್ಷ್ಮಣನಿಗೆ ಹೀಗೆ ಹೇಳುತ್ತಾ ಶೋಕ ವಿಷಾದಗಳಿಂದ ಕೂಡಿದವನಾಗಿ ಮುನ್ನಡೆಯುತ್ತಾ ವನದ ಸೊಬಗನ್ನು ಬಾರಿ ಬಾರಿಗೂ ವೀಕ್ಷಿಸುತ್ತಾ ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳಿಂದ ಸಮಾಕುಲವಾಗಿದ್ದ ಸುತ್ತಲೂ ಇದ್ದ ಕಾನನಗಳಿಂದ ಸುಂದರವಾಗಿ ಕಾಣುತ್ತಿದ್ದ ಪಂಪಾ ಸರೋವರದ ತೀರ ಪ್ರದೇಶವನ್ನು ಲಕ್ಷ್ಮಣನೊಡನೆ ಸೇರಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣ ಕಾಂಡದಲ್ಲಿ 75ನೆಯ ಹಾಗೂ ಕೊನೆಯ ಸರ್ಗವು. ಇದರೊಂದಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡವು ಮುಗಿಯಿತು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಸ್ಥಾ ಸುಖಿನೋ ಭವಂತು. ಕಾಲೇ ವರ್ಷತ ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ ಅಪುತ್ರ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ. ಯನ್ಮಂಗಲಂ ಸುಪರ್ಣಸ್ಯ ವಿನತಾ ಕಲ್ಪಯತ್ಪುರ ಅಮೃತಂ ಪ್ರಾರ್ಥಯಾನಸ್ಯ ತತ್ತೇ ಭವತು ಮಂಗಲಂ. ತ್ರೀನ್ ವಿಕ್ರಮಾನ್ ಪ್ರಕ್ರಮತೋ ವಿಷ್ಣೋ ರಮಿತ ತೇಜಸಃ ಯದಾಸೀನ್ ಮಂಗಲಂ ರಾಮ ತತ್ತೇ ಭವತು ಮಂಗಲಂ. ಋತವ ಸಾಗರಾದ್ವೀಪ ವೇದ ಲೋಕ ದಿಶಶ್ಚತೆ ಮಂಗಲಾನಿ ಮಹಾಬಾಹೋ ದಿಶಂತು ತವ ಸರ್ವದಾ. ರಾಮಾಯ ರಾಮ ಪದ ಪಂಕಜ ಷಟ್ಪದಾಯ ರಾಮಾಯ ರಾಮ ಪದ ಪಂಕಜ ಷಟ್ಪದಾಯ ರಾಮಾನುಜಾಯ ಭರತಾಯ ಸಹಾನುಜಾಯ ದೇವೈ ವಿದೇಹ ಮಂಗಲ ದೀಪಿಕಾಯೈ ವಾಲ್ಮೀಕಯೇ ಹನುಮತೆ ಚ ನಮೋ ವದಾಮಃ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ.